ಹಾಯ್ ಹಲೋ ನಮಸ್ಕಾರ ಎಲ್ಲ ಟಗರ ಪ್ರೇಮಿಗಳಿಗೆ. ಎಲ್ಲರೂ ಹೆಂಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊತ ಮತ್ತು ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ. ಏನಪ್ಪ ಇವತ್ತಿನ ವೀಡಿಯೋ ವಿಶೇಷತೆ ಅಂದರೆ, ಯಾರೆಲ್ಲ ಹೊಸವಾಗಿ ಪೈಟ್ರಿ ಟಗರ ಮರಿಗಳನ್ನು ಕಟ್ಟಿರ್ತಾರಲ್ಲ ಅವ್ರಿಗೋಸ್ಕರ ಇವತ್ತಿನ ವೀಡಿಯೋ ಆಗಿರುತ್ತೆ. ಏನು ವಿಶೇಷ ಅಂದರೆ, ಈ ವಿಡಿಯೋದಲ್ಲಿ ನೀವು ಮೊದಲನೇ ಸಾರಿ ಟಗರ ಮರಿ ಕೊಂಬನ್ನ ಯಾವಾಗ ಕೇಳಬೇಕು ಮತ್ತು ಎಷ್ಟು ಬಂದಾಗ ಕೇಳಬೇಕು ಮತ್ತು ಕೇಳೋಕ್ಕಿಂತ ಮುಂಚೆ ಏನೇನು ಮಾಡಬೇಕು ಮತ್ತು ಮೊದಲನೇ ಬಾರಿ ಯಾವಾಗ ಕೇಳಬೇಕು ಮತ್ತು ಸೆಕೆಂಡ್ ಟೈಮ್ ಯಾವಾಗ ಕೇಳಬೇಕಂತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ಹೊಸವಾಗಿ ನಮ್ಮ ಚಾನಲ್ನ ನೋಡ್ತಾಯಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಈಗ ಮೊದಲನೇದಾಗಿ ನಮ್ಮ ಟಗರ ಮರಿಗಳನ್ನ ನಾನು ನಿಮಗೆ ತೋರಿಸ್ತೀನಿ, ಯಾವ ರೀತಿ ಮರಿಗಳನ್ನಂತ ಇದಾವಂತ. ಈಗ ನನ್ನ ಹತ್ರ ಇವು 2 ಮರಿಗಳಿದ್ದಾವೆ, ಇದೊಂದು ಮತ್ತು ಅದೊಂದು. ಈಗ ಇವಾಗಿದು 2 ಐತಿ ಮತ್ತು ಅದೀಗ ಒಂದು ಸಲ ಕೊಂಬು ಕಿತ್ತಿದ್ದೀನಿ ಥರದ. ಮತ್ತು ಕೊಂಬು ಕೀಳೋಕ್ಕಿಂತ ಮುಂಚೆ ಏನೇನು ಮಾಡಬೇಕು ಅಂತ ಅದನ್ನು ಕೂಡ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಕೊಂಬು ಸರಿಯಾಗಿ ಕೀಳಬೇಕಂದ್ರೆ ಏನು ಮಾಡಬೇಕು ಮತ್ತು ಅದಕ್ಕೆ ಕೊಂಬು ಕೀಳೋಕ್ಕಿಂತ ಮೊದಲು ಏನು ಮಾಡಬೇಕಂದ್ರೆ, ಕೊಂಬು ಕೀಳೋಕ್ಕಿಂತ ಮೊದಲು ಒಂದು 4 ದಿನ ನೀವು ಈ ಕೊಂಬು ಸುತ್ತರಿಗೆ ಎಣ್ಣೆನ ಬಿಡಬೇಕು. ಎಣ್ಣೆ ಅಂದರೆ ಕೊಬ್ಬರಿ ಎಣ್ಣೆನ ಈ ಕೊಂಬಿಗೆ ಸರಿಯಾಗಿ ಉಣಿಸ್ಬೇಕು ಸೈಡ್ನಲ್ಲಿ, ಮತ್ತು ಮೇಲೆ ಹಾಕಬಾರ್ದು ಎಣ್ಣೆನ. ಈ ಕೊಂಬು ಸುತ್ತರಿಗೆ ಮಾತ್ರ ಹಾಕಬೇಕು. ಕೊಂಬು ಸುತ್ತಿಗೆ ಹಾಕೋದ್ರಿಂದ ಕೊಂಬು ಜರ ಮೆದುವಾಗಿ ಕೀಳೋತ್ನಾಗ ಈಸಿಯಾಗಿ ಕೀಳ್ತವೆ. ಹಂಗೆ ಮತ್ತು ಮುಂದೆ ಕೊಂಬು ಬರಲು ಏನು ತೊಂದರೆ ಆಗೋಲ್ಲ. ಮತ್ತು ಮರಿಗಳಿಗೆ ಸ್ವಲ್ಪ ಅಷ್ಟೇನು ಕೊಂಬು ಕಿತ್ತಂಗೆ ಆಗೋಲ್ಲ. ನೀವು ಏನಾದರೂ ಹಂಗೆ ಡೈರೆಕ್ಟ್ ಹೋಗಿ ಒಣ ಕೊಂಬನ್ನ ಕೀಳ್ತೀನಿ ಅಂದರೆ ಮರಿಗಳು ತ್ರಾಸು ಮಾಡ್ಕೊಂಡು ಮುಂದಿನ ಸಲ ನಿಮ್ಮ ಕೊಂಬು ಕೀಳಕ್ಕೆ ಮರಿಗಳು ಅನಿಸ್ತವೆ. ಅದಕ್ಕಾಗಿ ನೀವು ಕೊಂಬು ಕೀಳೋಕ್ಕಿಂತ ಮುಂಚೆ ಒಂದು 4 ದಿನ ಇರ್ತಾ ಈ ಕೊಂಬು ಗಡ್ಡೆ ಸುತ್ತರಿಗೆ ಎಣ್ಣೆನ ಹಾಕಬೇಕು. ಇವಾಗ ಇದ್ರ ಕೊಂಬನ್ನ ಕಿತ್ತು ಒಂದು ಸಲ ಆಯಿತು. ಇನ್ನೂ ಇದ್ರ ಕೊಂಬು ಕೀಳೋದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇನ್ನು ಸೆಕೆಂಡ್ ಟೈಮ್ ಮತ್ತು ಕೊಂಬು ಸರಿಯಾಗಿ ಬರಲಿಕ್ಕಂದ್ರೆ 3ನೇ ಸಲನೂ ಕೀಳ್ಬೋದು. ಇದ್ರ ಕೊಂಬು 2 ಸಲ ಕಿತ್ತಿದ್ದೀನಿ. 2 ಸಲ ಕೊಂಬು ಕಿತ್ತಿದ್ದು ಇದ್ರ ಕೊಂಬು ಯಾವ ರೀತಿ ಬಂದವ ನೋಡಿ. ಈಗ 2ನೇ ಸಲಕ್ಕೆ ಹಿಂಗೆ ಕೊಂಬು ಹೆವಿ ಕೊಂಬು ಬಂದಾವ. ಇದ್ರ ಸೈಜ್ ಕೂಡ ಅಷ್ಟೇ ಹೆವಿ ಆಗೈತಿ. ಹೈಟ ಮತ್ತು ಉದ್ದು ಕೂಡ ಅದೇ ರೀತಿ ಮರಿನ ಐತಿ. ಮತ್ತು ಮರಿ ತೂಕ ಕೂಡ ತುಂಬ ಚೆನ್ನಾಗೈತಿ. ಈ ಮರಿ ಇವಾಗಿದು 2 ಐತಿ. 2 ಒಂದು ಮುಂದೊಂದು ಚಲೋ ಮರಿ ಹಾಕೈತಿ. ಹಂಗಂತೇಳಿ ಈ ಮರಿನ ನಾನು ಇಟ್ಕೊಂಡಿದ್ದೀನಿ. ಯಾವ ರೀತಿ ಐತಿ ನೋಡಿ, ಹೈಟ್ಗೂ ಅದೇ ರೀತಿ ಐತಿ ಮತ್ತು ಮರಿ ಉದ್ದು ಕೂಡ ಅದೇ ರೀತಿ ಐತಿ. ಮತ್ತು ಕೊಂಬು ಗಡ್ಡಿಯಲ್ಲೂ ಇದು ತುಂಬ ಚೆನ್ನಾಗೈತಿ. ಅದಕ್ಕಾಗಿ ಮರಿ ಇಷ್ಟ ಆಗಿ ಇದನ್ನು ಇಟ್ಕೊಂಡಿದ್ದೀನಿ. ಕೊಂಬು ಗಡ್ಡಿ ಕೂಡ ಇನ್ನು ಸ್ವಲ್ಪ ಹೊತ್ತರಲ್ಲಿ ಕೂಡಕ್ಕೆ ಬಂದವೆ. ಮತ್ತು ಕೊಂಬು ಗಡ್ಡಿ ಕೂಡ ಅಷ್ಟೇ ಹೆವಿಯಾಗೈತಿ. ಯಾವ ರೀತಿ ಐತಿ ನೋಡಿ ಮರಿ ಲೆಂತ್ ಮತ್ತು ಹೈಟ್, ಉದ್ದ. ಮುಂದೆ ಇದೇ ರೀತಿ ಮರಿ ಕೂಡ ಈ ಮರಿ ಆಗುತ್ತೆ. ಯಾಕಂದ್ರೆ ಅಷ್ಟು ಚೆನ್ನಾಗೈತಿ ಅಂತೇಳಿ ಇದು ಮರಿಯಿಂದ ತೊಗೊಂಡಿದ್ದೀನಿ ನಾನು. ಅದು ತೊಗೊಂಡು ಇವಾಗ ಒಂದು ಸಲ ಕೊಂಬು ಕಿತ್ತು ಇದ್ದೀನಿ. ಈಗ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಕೊಂಬು ಮೊದಲನೇ ಸಾರಿ ಯಾವಾಗ ಕೇಳಬೇಕು ಮತ್ತು ಸೆಕೆಂಡ್ ಟೈಮ್ ಯಾವಾಗ ಕೇಳಬೇಕಂತ ಈಗ ತೋರಿಸ್ತೀನಿ ನೋಡಿ. ಈಗ ನನ್ನ ಹತ್ರ ಕಿತ್ತದ ಕೊಂಬು ಇದ್ದಾವೆ. ಇವೆಲ್ಲ ಮೊದಲನೇ ಸಾರಿ ಮರಿಗಳು ಕೊಂಬು ಕಿತ್ತದ್ದು ಇವು ನೋಡಿ. ಇದೊಂದು ಮಿಸ್ ಆಗೈತಿ. ಇವು 2 ಇದಾವೆ. ಈಗ ಮೊದಲನೇ ಸಾರಿ ಇಷ್ಟು ಕೊಂಬು ಬಂದಾಗ ಕೇಳಬೇಕು. ಇದಕ್ಕಿಂತ ಸಣ್ಣ ಕೊಂಬು ಇದ್ದಾಗೂ ಕೇಳಬಾರ್ದು, ಇದಕ್ಕಿಂತ ಜಾಸ್ತಿ ಕೊಂಬು ಆದ್ರೂ ಇದು ಕೇಳಬಾರ್ದು. ಯಾಕಂದರೆ ಜಾಸ್ತಿ ಕೊಂಬು ಆಗೋದ್ರಿಂದ ಸ್ವಲ್ಪ ರಗತ ಹೆಚ್ಚೋಕೈತಿ. ಅದಕ್ಕಾಗಿ ಈ ರೀತಿ ಕೊಂಬು ಬಂದಾಗ ಕಿದ್ರೆ ನಡೀತ್ಕರೆ, ಈ ರೀತಿ ಕೊಂಬು ಬಂದಾಗ ಸ್ವಲ್ಪ ರಗತ ಹೋಗೈತಿ ಮರಿದು. ಅದಕ್ಕಾಗಿ ಇಷ್ಟು ಇದಾಗ ಕೇಳಿ. ಇವೆರಡು ಫಸ್ಟ್ ಸಲ ಕಿತ್ತದ ಕೊಂಬುಗಳು. ಮತ್ತು ಈಗ ಸೆಕೆಂಡ್ ಟೈಮ್ ಕಿತ್ತದ ಕೊಂಬುಗಳು ಇಲ್ದಾವೆ ನೋಡಿ. ಇವೆಲ್ಲ ಸೆಕೆಂಡ್ ಟೈಮ್ ಕಿತ್ತದ ಕೊಂಬುಗಳು ಯಾವ ರೀತಿಯಾಗಿದೆ ನೋಡಿ. ಸೆಕೆಂಡ್ ಟೈಮ್ ಕೀಳುವಾಗ ಇಷ್ಟು ಕೊಂಬು ಇರಬೇಕು. ಇಲ್ಲಿ ನೋಡಿ, ಇವೆಲ್ಲ ಸೆಕೆಂಡ್ ಟೈಮ್ ಕಿತ್ತದ ಕೊಂಬುಗಳು. ಈ ರೀತಿ ಸೆಕೆಂಡ್ ಟೈಮ್ ಕೀಳುವಾಗ ಎಷ್ಟು ಕೊಂಬು ಇರಬೇಕು ಮತ್ತು ಫಸ್ಟ್ ಟೈಮ್ ಕೀಳುವಾಗ ಎಷ್ಟು ಕೊಂಬು ಇರಬೇಕು. ಯಾಕೆ ಇರಬೇಕಂದ್ರೆ ಇದಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಡೆಯುತ್ತೆ. ಆದರೆ ಮರಿಗಳಿಗೆ ಸ್ವಲ್ಪ ತೊಂದರೆ ಆಕೈತೆ ಹೇಳಿ ಇಷ್ಟು ಇದ್ದಾಗ ಕಿತ್ತರೆ ಮರಿಗಳಿಗೆ ಉತ್ತಮವಾಗಿರ್ತೈತಿ. ಮತ್ತು ಒಂದು ಸ್ವಲ್ಪ ರಗತು ಕೂಡ ಕಡಿಮೆ ಹೋಗೈತಿ ಮರಿದು. ಅದಕ್ಕಾಗಿ ಇಷ್ಟು ಇದ್ದಾಗ ಕಿತ್ತರೆ ಒಂದು ಸ್ವಲ್ಪ ಮರಿಗಳು ಮುಂದೆ ಬೆಳವಣಿಗೆ ಚಲೋ ಆಕಾವ. ಬೆಳವಣಿಗೆ ಕೂಡ ಚಲೋ ಆಕಾವ ಮತ್ತು ಮರಿಗಳು ಅಂಜಲ್ಲ. ಅದಕ್ಕಾಗಿ ಅಷ್ಟು ಇದ್ದಾಗ ಕೇಳಬೇಕು. ಮತ್ತು ಮರಿಗಳು ತೂಕ ಬರಲು ಏನೇನು ಮಾಡಬೇಕಂತ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.
ಯಾವ ಕಾಳು ಹಾಕಿದ್ರೆ ಈ ನಮೂನಿ ತೂಕ ಬರ್ತಾವೆ ಅಂತ ನಾನು ನಿಮಗೆ ಮುಂದಿನ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಯಾಕಂದ್ರೆ ನಾನು ಮುಂದೆ ಯಾವುದೇ ವಿಡಿಯೋ ಟಗರುಗಳ ಬಗ್ಗೆ ಮಾಹಿತಿ ವಿಡಿಯೋ ಹಾಕಿದ್ರೆ ನಾನು ನಿಮ್ಗೆ ಪಟ್ಟಣ ನೋಟಿಫಿಕೇಷನ್ ಮುಖಾಂತರ ಬರ್ತಾವೆ. ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಂದು ಸ್ವಲ್ಪ ದಿನದಲ್ಲಿ ಮತ್ತೆ ಮರಿಗಳನ್ನ ತರ್ತೀನಿ, ಪೈಟ್ರ್ ಮರಿಗಳನ್ನ ತರ್ತೀನಿ. ಯಾಕಂದರೆ ನನ್ನ ಉದ್ದೇಶ ಇರೋದು ಮೇನ್ ಪೈಟ್ರ್ ಮರಿ ಕಟ್ಟಬೇಕಂತ. ಅದಕ್ಕಾಗಿ ಪೈಟ್ರ್ ಮರಿಗಳನ್ನ ಅದ್ರಾಗೂ ಚೆನ್ನಾಗಿರೋ ಮರಿಗಳನ್ನ ತೊಂಬರ್ತೀನಿ. ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿ ಮಟ್ಟ ಎಲ್ರಿಗೂ ಟಾಟಾ ಬಾಯ್ ಬಾಯ್.